ಮಗಳ ವಿಡಿಯೋ ಇತ್ತೀಚೆಗೆ ವೈರಲ್ ಆಗ್ತಿದೆ. ಒಂದಷ್ಟು ಜನ ಸಿನಿಮಾ ರಿಲೀಸ್‌ಗೆಗೋಸ್ಕರ ಯೂಸ್ ಮಾಡ್ಕೊಂತಿದ್ದಾರೆ. ಅಂದ್ರೆ ಇನ್ನೊಂದಷ್ಟು ಜನ ಪುಟ್ಟ ಕಂದಮ್ಮನ ಅಳುವನ್ನ ನೋಡ್ಬಿಟ್ಟು ಇನ್ನೂ ದೊಡ್ಡ ಕಾರನ್ನೇ ತಗೊಂತಾರೆ. ದೊಡ್ಡ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಅಂದ್ರೆ ಪಾಸಿಟಿವ್ ಆರ್ ನೆಗೆಟಿವ್ ಕಮೆಂಟ್ಸ್ ಅಂತೂ ಬರ್ತಾ ಇದೆ. ಬಿಕಾಸ್ ಅವ್ರವ್ರು ಮಾಡುವಂತಹ ಹಾಗೂ ಅವ್ರವ್ರ ವ್ಯಕ್ತಿತ್ವವನ್ನ ರೂಪಿಸುತ್ತೆ ಆ ಕಮೆಂಟ್ಸ್ ಗಳ ಮೂಲಕ. ಸೊ ಈ ವಿಡಿಯೋ ಬಗ್ಗೆ ಏನ್ ಹೇಳ್ತೀರಾ ಅಂತ? ಸರ್ ಏನು ಹೇಳಲ್ಲ. ನಮ್ಮದು ದುರಂತದ ಬಗ್ಗೆ ಹೇಳ್ಕೊಳ್ತೀನಿ. ಈಗ ಯಾವುದೋ ವಿಚಾರ ವೈರಲ್ ಮಾಡ್ತಾರೆ, ಅದನ್ನು ನಾವು ಅನ್ವಾಂಟೆಡ್ ಡ್ಯೂಟಿ ಅಂತ ಹೇಳ್ತೀವಿ. ನಾವು ಗೊತ್ತಿಲ್ಲದೆ ನಾವು ಅದಕ್ಕೆ ಪ್ರತಿಯೊಂದು ಕ್ಲಾರಿಫಿಕೇಶನ್ ಕೊಡ್ತಾ ಕೂಡಬೇಕಾಗತ್ತೆ. ನನಗೆ ಸದ್ಯಕ್ಕೆ ಯುದ್ಧಕಾಂಡ ಸಿನಿಮಾ ಸರ್. ಆಮೇಲೆ ಕೈ ಮುಗಿದು ಆ ವಿಡಿಯೋ ಬಗ್ಗೆ ಏನಾದರೂ ಹೇಳೋದಾದರೆ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಿಂದ ಅದನ್ನು ಡಿಲೀಟ್ ಮಾಡಿ. ಅದು ಒಂದು ಚೈಲ್ಡ್ ಅಬ್ಯೂಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಒಂದು ಹೆಣ್ಮಗು ತಾನು ಬೆಳಿಬೇಕಾದ್ರೆ ತನ್ನ ಬೆಳವಣಿಗೆಯಲ್ಲಿ ಆಗುವಂಥ ಅವಮಾನಗಳಾಗಿರ್ಬೋದು, ನೋವುಗಳಾಗ್ಬೋದು ಮುಂದೆ ಕಾಣುತ್ತೆ. ಅದು ಇಷ್ಟೇ ಹೇಳಬಲ್ಲೆ. ನಿಮಗೆ ಪ್ರಜ್ಞೆ ಅನ್ನೋದಿದ್ದರೆ, ಮಾನವೀಯತೆ ಅನ್ನೋದಿದ್ದರೆ ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿಬಿಡಿ. ಸಿನಿಮಾ ಮೇಲಿರುವಂತಹ ಹುಚ್ಚಿಗೋಸ್ಕರ ಹಾಗೇನೆ ಪ್ರೀತಿಗೋಸ್ಕರ ನೀವು ಸಾಲವನ್ನ ಮಾಡ್ತೀರಾ. ಮುಂದೆ ಸಾಕಷ್ಟು ಜನ ಹೊಸವರು ಬರ್ತಾರೆ. ಅವರ ತಮ್ಮ ಕನಸುಗಳನ್ನ ತಮ್ಮ ಸಿನಿಮಾಗಳ ಮೂಲಕ ಈಡೇರಿಸ್ಕೊಳ್ಳೋದಕ್ಕೆ ಏನಾದ್ರೂ ಸಜೆಷನ್ಸ್ ಅನ್ನ ಕೊಡೋದಾದ್ರೆ ಏನ್ ಕೊಡ್ತೀರಾ ಅಂತ? ಸರ್, ದುಡ್ಡು ಅನ್ನೋದು ಭಾಳ ಸ್ಮಾಲ್ ಫ್ಯಾಕ್ಟರ್ ನನಗೆ. ವೆರಿ ನೆಗ್ಲಿಜಿಬಲ್ ಫ್ಯಾಕ್ಟರ್. ಇನ್ಫ್ಯಾಕ್ಟ್ ಐ ಡೋಂಟ್ ಕನ್ಸಿಡರ್ ಇಟ್ ಆಲ್ಸೋ. ಇವಾಗ ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಆ್ಯಕ್ಟ್ರ್ ಆಗಬೇಕಂತ. ನಾನು ಹಿಂದೆ ತಿರುಗಿ ನೋಡಿ ಏನು ಆಸೆ ಇಟ್ಕೊಂಡ್ಬಂದೆ ಅಂದರೆ ನಾನು ಕಲಾವಿದನಾಗಬೇಕಾಗಿತ್ತು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು. ದುಡ್ಡು ತಾನಾಗೆ ಬಂದಿರತ್ತೆ ಸರ್. ನಾನು ದುಡ್ಡೇ ಮಾಡಬೇಕು ಅಂತ ಬರೋದಿದ್ರೆ ಬರೀ ದುಡ್ಡಿಗೆ ಅಂತಲೇ ಸಾಕಷ್ಟು ಕ್ಷೇತ್ರಗಳಿದ್ದಾವೆ. ಸಿನಿಮಾದಲ್ಲಿ ದುಡ್ಡು ಮಾಡ್ತೀನಿ ಅನ್ನೋ ವಿಚಾರ ಬೇರೆ, ಸಿನಿಮಾದಲ್ಲಿ ಹೆಸರು ಮಾಡಿ ಒಬ್ಬ ಒಳ್ಳೆ ಕಲಾವಿದನಾಗಿ ಉಳ್ಕೊಳ್ತೀನಿ ಅನ್ನೋದು ಬೇರೆ. ಆ ವಿಚಾರಕ್ಕೆ ದುಡ್ಡು ತಾನಾಗೆ ಬಂದಿರೋದು. ಆ ದುಡ್ಡನ್ನು ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ನಾನು ಸಿನಿಮಾ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ಹೊರತು, ನಾಳೆ ಇದರಿಂದ ಸೋತೋಗ್ಬಿಟ್ರೆ ದುಡ್ಡು ಮಾಡೋಕ್ಕೆ ನಂಗೆ ಸಾಕಷ್ಟು ವಿಧಾನಗಳಿದ್ದಾವೆ, ಸಾಕಷ್ಟು ಸ್ನೇಹಿತರಿದ್ದಾರೆ, ಸಾಕಷ್ಟು ಬೆಂಬಲ ನನ್ನ ಜೀವನದಲ್ಲಿ ಆಧಾರ ಸ್ತಂಭವಾಗಿ ನಿಂತ್ಕೊಂಡಿರೋರು ನಿಮ್ಮ ಲೆಕ್ಕ ಇಲ್ಲದಷ್ಟು ಜನ ಇದ್ದಾರೆ ಸರ್. ನನಗೆ ವೆರಿ 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 ಸ್ಮಾಲ್ ಫ್ಯಾಕ್ಟರ್. ಇದರಿಂದ ದುಡ್ಡು ಬಂದರೆ ಮತ್ತೆ ಸಿನಿಮಾನೇ ಮಾಡ್ತೀನಿ. ಈ ದುಡ್ಡನ್ನು ಸಿನಿಮಾ ಮಾಡೋದಕ್ಕೆ ಬಳಕೆ ಮಾಡ್ಕೊಳ್ತೀನಿ ಹೊರತು ನನ್ನ ಐಷಾ ಆರಾಮಿಗೆ ನಾನು ಮಾಡ್ಕೊಳ್ಳಲ್ಲ. ಮನಿ ಈಸ್ ಒನ್ ಸ್ಮಾಲ್ ಟೂಲ್ ಫಾರ್ ಮೇಕಿಂಗ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ ಅಷ್ಟೇ. ಬಟ್ ಫಸ್ಟ್ ಡ್ರೀಮ್ ಕಾಣಬೇಕಲ್ಲ ಸರ್. ಸರ್, ಸಾಲದ ಸುಳಿಯಲ್ಲಿ ಸಿಲುಕಿ ಹಲವಾರು ಜನ, ಎಕ್ಸಾಂಪಲ್ ಸಿನಿಮಾ ಮಾಡೋದಕ್ಕಾಗಿರ್ಬೋದು, ಒಬ್ಬ ರೈತ ತನ್ನ ಬೆಳೆಯನ್ನ ಬೆಳೆಯೋದಕ್ಕಾಗಿರ್ಬೋದು, ಸ್ಕೂಲ್ ಫೀಸ್ ಕಮಿಟ್ಮೆಂಟ್ಸ್ ಅನ್ನೋದು, ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಅನ್ನೋದು ಕಾಮನ್ ಪರ್ಸನ್ ಇಂದ ಹಿಡಿದ್ಬಿಟ್ಟು ಸೆಲೆಬ್ರಿಟಿ ತನಕ ಇದ್ದೇ ಇರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಸೂಸೈಡ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ, ನಮ್ಗೆ ಗೊತ್ತಿರುತ್ತೆ, ರೈತರಾಗಿರ್ಬೋದು. ಸೊ ನೀವು ಅವ್ರಿಗೇನಾದ್ರೂ ಧೈರ್ಯ ತುಂಬುವಂತಹ ಮಾತುಗಳು ಹೇಳೋದಾದ್ರೆ? ಸರ್, ಹೆಂಗೆ ನಾನು ಅಷ್ಟು ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ. ಅಷ್ಟೊಂದು ಗೈಡೆನ್ಸ್ ಕೊಡೋಷ್ಟು ದೊಡ್ಡ ಮನುಷ್ಯನೂ ಅಲ್ಲ. ಬಟ್ ನಾನು ಪರ್ಸ್ನಲಿ ಯಾವತ್ತೂ ಭಯ ಪಡೋವಂಥ ವ್ಯಕ್ತಿ ಅಲ್ಲ. ನನಗೆ ಭಯ ಅನ್ನೋ ಪದದ ಅರ್ಥ ಗೊತ್ತಿಲ್ಲ ನನಗೆ. ನಾನು ಆ ಥರ ಬೆಳೆದು ಬಂದವನು, ಇವತ್ತಿಗೂ ಹಾಗೆ ಇರೋದು. ಇಟ್ಸ್ ಅಲ್ಟಿಮೇಟ್ಲಿ ಆನೆಸ್ಟಿ ಸರ್. ವೆನ್ ಯು ಆರ್ ಆನೆಸ್ಟ್, ವೆನ್ ಯು ಆರ್ ಟ್ರೂ, ಅಂದರೆ ನೀವು ಯಾವುದೋ ಒಂದು ನೀವು ಮಾಡ್ತಿರ್ತಕ್ಕಂಥ ಕೆಲಸ ಒಳ್ಳೆ ಕೆಲಸ ಆಗಿದೆ, ಪ್ರಾಮಾಣಿಕವಾಗಿ ಮಾಡ್ತಿರ್ತಕ್ಕಂಥ ನಿಮ್ಮ ವಿಚಾರಗಳು ಹಂಗಿದ್ದಾಗ ಯಾವುದಕ್ಕೂ ಭಯ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ನನ್ನ ಸಿದ್ಧಾಂತಗಳು ಅಷ್ಟೇ ಸರ್. ಇದರಿಂದ ಮೋಟಿವೇಟ್ ಆಗಿ ಓಕೆ ಇದೇ ಆನ್ಸರ್ ಆದರೆ ತಗೊಳ್ಳಿ ಸರ್ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.